ಒಂದೇ ಒಂದು ಸಲ ಈ ಅಣ್ಣನನ್ನು ಕೋಟಿ ಕರೆ ಅಮ್ಮ. ಬರಲಾರದ ದಾರಿಗೆ ಹೋಗಿರುವ ನನ್ನ ಹೆಂಡತಿ ಇನ್ನೆಲ್ಲಿ ಮಾತನಾಡುತ್ತಾಳೆ ಮಾವ, ಇನ್ನೆಲ್ಲಿ ಮಾತನಾಡುತ್ತಾಳೆ. ಚಿಕ್ಕಂದಿನಿಂದ ಮುದ್ದಾಗಿ ಬೆಳೆಸುವ ಎಂದು ಈಗೆಲ್ಲ ತಂಗಿ ನನ್ನನ್ನು ಕೈ ಬಿಟ್ಟು ಇಲ್ಲದ ಅಪ್ಪನೆಂದು ಮುದ್ದಾಗಿ ಬೆಳೆಸಿದ ತಂಗಿ ಸಾವಿಗೆ ಕಾರಣ ಯಾರೆಂದು ಒಂದೇ ಒಂದು ಸಾರಿ ಹೇಳಮ್ಮ. ಈಗಲೂ ಹಾಗೆ ಪಾಪಿಯನ್ನು ಎಂಟಾಗಿ ಕತ್ತರಿಸಿ ನಿನ್ನ ಪಾದದಲ್ಲಿ ತಂದು ಹಾಕುತ್ತೇನೆ ತಂಗಿ, ತಂದು ಹಾಕುತ್ತೇನೆ. ನಿನಗೆ ಹಸಿರು ಸೀರೆ ಉಡಿಸಿ ತಲೆ ತುಂಬ ಹೂ ಮುಡಿಸಿ ನಿನ್ನ ಕೈಗೆ ಬಳೆಗಳನ್ನ ತೊಡಿಸಿ ಶ್ರೀಮಂತ ಕಾರ್ಯವನ್ನ ಮಾಡಬೇಕು ಅಂತ ನಾವೆಷ್ಟು ಆಸೆ ಪಟ್ಟಿದ್ವು ಅಮ್ಮ. ಆದ್ರೆ ಆ ದೇವರು ಯಾವ ಭಾಗ್ಯವನ್ನು ಕೊಂಡೇ ಇಲ್ವಲ್ಲ ತಾಯಿ. ಬರಲಾರದ ದಾರಿಗೆ ಹೋಗಿರುವ ನನ್ನ ಹೆಂಡತಿ ಇನ್ನೆಲ್ಲಿ ಮಾತನಾಡುತ್ತಾಳೆ ಮಾವ. ಒಬ್ಬರ ತಂಗಿ ಎಂದು ಮುದ್ದಾಗಿ ಸಾಕಿ ನೀನೊಬ್ಬ ದೊಡ್ಡ ಅಧಿಕಾರಿ ಎಂದು ಮದುವೆ ಮಾಡಿಕೊಟ್ರೆ 5 ತಿಂಗಳ ಗರ್ಭಿಣಿ ಇರುವುದರ ತಂಗಿಯನ್ನು ಕೊಲೆ ಮಾಡುವ ಅಪರಾಧ ಅವಳೇನು ಮಾಡಿದ್ದ? ಇಲ್ಲ ಮಾವ, ಇಲ್ಲ. ಈ ನನ್ನ ಹೆಂಡತಿಯ ಕೊಲೆಗೆ ನಾನು ಕಾರಣಲ್ಲ ಮಾವ, ನಾನು ಕಾರಣಲ್ಲ ಮಾವ, ನಾನು ಕಾರಣಲ್ಲ. ಹಾಗಾದರೆ ನನ್ನ ತಂಗಿ ಯಾರ ಗುಂಡಿಗೆ ಬಲಿಯಾದ ಎಂದು ಹೇಳು, ಯಾರ ಗುಂಡಿಗೆ ಬಲಿಯಾದಳು ಹೇಳುತ್ತೇನೆ ಮಾವ, ಹೇಳುತ್ತೇನೆ. ನೀವೆಲ್ಲರೂ ಮನೆಗೆ ಬರುತ್ತೀರೆಂದು ತಿಳಿದು ನಾನು ಹೊರಗಡೆ ಹೋಗಿ ಬರುವಷ್ಟರಲ್ಲಿ ದೀಪ ಬಾಗಿಲಲ್ಲಿ ನರಳುತ್ತಾ ಬಿದ್ದಿದ್ದಳು. ಏನಾಯ್ತು ದೀಪ ಎಂದು ವಿಚಾರುವಷ್ಟರಲ್ಲಿ ದೀಪವನ್ನು ಕೊಲೆ ಮಾಡಿದ ಕಟ್ಟಿಕನ ಹೆಸರು ಹೇಳದೆ ಪ್ರಾಣ ಬಿಟ್ಟಳು ಮಾವ, ಪ್ರಾಣ ಬಿಟ್ಟ. ಸುಳ್ಳು ಸುಳ್ಳು, ಇದೆಲ್ಲ ಸುಳ್ಳು, ಇದೆಲ್ಲ ಒಂದು ಕಟ್ಟು ಕತೆ. ಯಾವುದೋ ಕಾರಣಕ್ಕಾಗಿ ನನ್ನ ತಂಗಿಯನ್ನು ಕೊಲೆ ಮಾಡಿ ಈಗ ಕೊಲೆಗಾರ ನೀನಲ್ಲ ಎಂದು ಹೇಳಲಿಕ್ಕೆ ಮಾಡಿದ ನಾಟಕ ಪ್ರದೀಪ್. ದೇಹ ಎರಡಾಗಿದ್ರು ಕೂಡ ಜೀವ ಒಂದೇ ಅಂತ ಮಾತನ್ನು ಕಟ್ಟು ಮಡವಿಯನ್ನೇ ಕೊಲೆ ಮಾಡಿ ಬಿಟ್ಟಿಯಲ್ಲೋ. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಅಂತ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡಿದೆಯೋ ಪಾಪಿ. ಬಡವರ ಕಷ್ಟಕ್ಕೆ ಭಾಗಿಯಾಗಿ ಧರ್ಮವಂತರ ಬಾಲಿಗೆ ಬೆಳಕಾಗಿರುವ ನಾನು ನನ್ನ ಹೆಂಡತಿಯ ಕೊಲೆ ಮಾಡುವ ಕಟ್ಕನೆ ಇಲ್ಲ ಮಾವ, ಇಲ್ಲ. ನಿಜವಾಗಲೂ ನಾನು ಕೊಲೆಗಾರನಲ್ಲ ಮಾವ, ನಾನು ಕೊಲೆಗಾರಲ್ಲ. ನಿಮ್ಮಾತ್ಮ ಏನಾದ್ರೂ ನಾನೇ ಕೊಲೆಗಾರ ಅಂತ ನುಡಿದಿದ್ದೆ ಆದ್ರೆ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸ. ಸಾಕು ಮಾಡ ನಿನ್ನ ಕಣ್ಣೀರ ಕತೆ. ಆದರೆ ಕೊಲೆಗಾರ ಅನ್ನುವ ಅಪವಾದ ಮಾತ್ರ ಇಡಬೇಡಮ್ಮ. ಬಡವರ ಕಾಲಿನ ದೇವರು ನೀನು ಅಂತ ನಿನ್ನಂತ ನೀಚನನ್ನು ನಂಬಿ ನಾವು ಅವಳನ್ನ ಮದುವೆ ಮಾಡಿ ಕೊಟ್ಟ
ಯಾಕೆ ನಂಬುತ್ತಿಲ್ಲ ಮಾವ ಈ ಮಾತನ್ನು? ನಿನ್ನ ಹೆಂಡತಿಯನ್ನು ನೀನೇ ಕೊಲೆ ಮಾಡಿ ಈ ಕೊಲೆಗಾರ ನಾನಲ್ಲ ಎಂದು ಇಲ್ಲೇ ಗುಪ್ತ ನಿಂತಿರುವೆ. ಹೇಗೆ ಬಾಯಿ ಮುಚ್ಕೊಳ್ಳೆ ರಾಸ್ಕಲ್, ನಿನ್ನ ಹೆಂಡತಿಯನ್ನು ನೀನೇ ಕೊಲೆ ಮಾಡಿ ಎಂದು ಊರೂರಿಗೆ ಹೇಳ್ತಿರುವಾಗ ಸುಳ್ಳು ಬಗಳ್ತೀಯಾ? ಲೇ ಕೇಳಿ ಹಾಕ ಈ ಮಗನಿಗೆ ಬೇಳೆ. ನಾಯಿಗಳ ಕಂಡವರ ಮಾತಿಗೆ ಅಲ್ಪ ಎಂದಲದ ಆಸೆಗೋಸ್ಕರ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಮೇಲೆ ಕೊಲೆಗಾರನ್ನು ಅಪವಾದ ಹಾಕಲು ನಿಮಗೆಲ್ಲರಿಗೂ ನಾಚಿಕೆ ಬರುವುದಿಲ್ಲವೇ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ವಿಚಾರಿಸಲು ಕಮಿಷನರ್ ಸಾಹೇಬರಿದ್ದಾರೆ. ಸುಮ್ಮನೆ ಕನ್ನಡರಾಗತ್ತಿ ಬಿಟ್ಟು ಹೇಳಿ ನಿಂತರೂ ವಿಚಾರ ಆಗುತ್ತದೆ. ನಾ ಮಾತಿನಲ್ಲಿ ಮರು ಮಾಡಿ ತೆಗಿತಾನೆ ಇವನು. ಮೊದಲು ಹಾಕಿ ಇವನಿಗೆ ಬೇಡಿ ಮಗನಿಗೆ. ನೀನು ಸಾಯುವ ಮುನ್ನ ಈ ನಿನ್ನಣ್ಣನ ನೆನಪು ಒಂದು ಸಾರಿ ಆದರೂ ಬರಲಿಲ್ಲವೇನಮ್ಮ? ನಿನ್ನ ಹೊಟ್ಟೆಯಲ್ಲಿರುವ ಕಣ್ಣಮ್ಮ ಅಮ್ಮ ಎಂದು ಕೂಗಿ ಕರೆಯಲಿಲ್ಲ. ಎಳವಿದೆಯೇ, ಎಷ್ಟೊಂದು ಘೋರವಾಗಿದೆಯೇ ಈ ನಿನ್ನ ಲೀಲೆ. ನಿನ್ನ ಕಾಲಚಕ್ರದ ವಕ್ರತೆ ಸ್ಮೃತಿ ನಮ್ಮಂತ ಎಷ್ಟೋ ಜನರು ಬಾಳಿ ಬಸವಳಿದು ಅಂದಾಗ ನಿನಗೆ ಕರುಣೆ ಇಲ್ಲವೇ? ನೀನು ಕಟುಕಿಯೇ. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಒಬ್ಬ ತಂಗಿ, ಮುದ್ದಾಗಿ ಬೆಳೆಸಿದ ತಂಗಿ ಎಂದು ನನ್ನಲ್ಲಿಲ್ಲವಾದರೆ ನಾನು ಯಾರಿಗಾಗಿ ಬದುಕಲಿ, ಯಾರಿಗಾಗಿ ಜೀವಿಸಲಿ? ದೇವರೇ, ನನ್ನ ತಂಗಿಗೆ ಕೊಟ್ಟಂತ ಕಷ್ಟ ಈ ಜಗದಲ್ಲಿ ಮತ್ತೆ ಅವ ಹೆಣ್ಣಿಗೆ ಕೊಡಬೇಡ. ತಂಗಿ, ನಿನಗಾಗಿ ತಂದ ಸೀರೆವು ನಿನ್ನ ಶವದ ಮೇಲೆ ಹಚ್ಚುವಂತ